ನಮಸ್ಕಾರ ರೀ ಎಲ್ಲರೂ ಹೆಂಗದಿರಿ ಮತ್ತು ಎಲ್ಲರೂ ಆರಾಮದಿರಿಲ್ರಿ. ಸೊ ನನ್ನ ಕೇಳಿದ್ರೆ ನಾನು ಸಹ ಆರಾಮದೇನಿ ರೀ. ನೀವು ಹಿಂಗೆ ಆರಾಮಾಗಿರ್ರಿ, ಹಂಗೆ ನಿಮ್ಮ ಆಶೀರ್ವಾದ ಯಾವಾಗಲೂ ನನ್ನ ಮೇಲೆ ಇರಲಿ ಅಂತ ಬೇಡ್ಕೊತೇನೆ ರೀ. ಸೊ ಹಂಗಾರೆ ಬರ್ರಿ ಮತ್ತು ವಿಡಿಯೋ ಚಾಲು ಮಾಡೋಣ. ಏನಪ್ಪ ಇವತ್ತು ಯಾವುದು ರೆಸಿಪಿ ತೊಗೊಂಬಂದೇನೆ ಅಂತ ಕೇಳಕತ್ರ, ಸಿಂಪಲ್ಲಾಗಿ ಮಕ್ಕಳೆಲ್ಲರಿಗೂ ಇಷ್ಟಪಡುವಂಥ ರೆಸಿಪಿ ರೀ. ಹಾಗೆ ತಾಯಂದರು ದಿನ ಲಂಚ್ಗೆ ಏನು ಕಟ್ಟಬೇಕು ಅನ್ನೋದು ತಲೆಬಿಸಿಯಾಗಿರ್ತೈತೆ ರೀ. ಅವ್ರಿಗೆಲ್ಲ ಸೊಲ್ಯೂಷನ್ ಏನಪ್ಪ ಅಂತಂದ್ರೆ ಸಿಂಪಲ್ಲಾಗಿರುವಂಥ ವೆಜ್ ರೋಲ್ನ ಮಾಡೋದಕ್ಕೆ ಹೆಂಗಂತಂದು ಹೇಳ್ಕೊಡೋದಕ್ಕೆ ಬಂದಿದ್ದೀನಿ ನೋಡಿರಿ. ಸೊ ಯಾರೆಲ್ಲ ನನ್ನ ವೀಡಿಯೋಸ್ ನಾನು ಫಸ್ಟ್ ಟೈಮ್ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಹಾಗೆ ಶೇರ್ ಮಾಡಿರಿ. ಮತ್ತು ರೀ ಮರಿಬೇಡ್ರಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಒತ್ತಕ್ರಿ. ನಾನು ಮಾಡೋವಂಥ ಪ್ರತಿಯೊಂದು ವೀಡಿಯೋನು ನಿಮಗೆ ಫಸ್ಟ್ ನೋಟಿಫಿಕೇಷನ್ನಾಗಿ ಬರ್ತೈತೆ ನೋಡಿರಿ. ಸೊ ಬನ್ನಿರಿ ಮತ್ತು ವೀಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇದಕ್ಕಿಂತ ಮುಂಚೆ ಯಾರೆಲ್ಲ ನಾನು ಸಬ್ಸ್ಕ್ರೈಬ್ ಮಾಡಿದಿರೋ ನನ್ನ ಚಾನಲ್ನ ಅವ್ರಿಗೆಲ್ಲ ನಾನು ಈ ಮುಖಾಂತರ ಧನ್ಯವಾದಗಳನ್ನ ತಿಳಿಸಾಕತ್ತೈತ್ರಿ. ಸೊ ಮತ್ತು ಏನಪ್ಪ ವಿಶೇಷ ಅಂತಂದ್ರೆ ಏನಿಲ್ಲ ರೀ, ಸಿಂಪಲ್ಲಾಗಿ ಮಕ್ಕಳು ತುಂಬ ಅಂದರೆ ತುಂಬಾ ಲಂಚಿಗೆ ಅದು ಕಟ್ತೀಯಾ ಅಂತ ಹಠ ಮಾಡ್ತಾಯಿದ್ರು. ಏನಪ್ಪ ಮಾಡೋದು ಅಂತ ತಲೆ ಕೆಡಿಸ್ಕೊಂಡು ಕೂತ್ಕೊಂಡಿದ್ದೆ. ಅವಾಗ ನೋಡ್ರಿ ವಿಚಾರ ಬಂತು, ವೆಜ್ ರೋಲ್ ಮಾಡಿಬಿಟ್ಟು ಕಟ್ಬಿಡೋಣ. ಹೆಂಗಿದ್ರು ಅವ್ರು ಔಟ್ಸೈಡ್ ಫುಡ್ ತುಂಬ ಇಷ್ಟಪಡ್ತಾರಲ್ರಿ ಮಕ್ಕಳು. ಅದ್ರ ಬದಲಿ ಔಟ್ಸೈಡ್ ತಿನ್ಸೋ ಬದಲಿ ಮನೆಯಲ್ಲೇ ನಾವು ರೆಡಿ ಮಾಡಿಕೊಟ್ರೆ ಅವ್ರಿಗಿನ್ನ ತುಂಬ ಖುಷಿ ಆಗುತ್ತೆ ರೀ. ಹಾಗಾಗಿ ವೆಜ್ ರೋಲ್ ರೆಡಿ ಮಾಡಿಬಿಟ್ಟು ಅವ್ರಿಗೆ ತಿನ್ನೋದಕ್ಕೆ ಕೊಟ್ಟೆ. ನೋಡಿದ ತಕ್ಷಣ ಬಾಯಾಗಂತೂ ಮಸ್ತ್ ನೀರು ಬರ್ತೈತ್ರಿ. ನೋಡಿದ್ರೆ ಯಾವಾಗ ತಿಂದೇವೋ ಅಂತ ಅನ್ನಿಸ್ಬೇಕು ನೋಡ್ರಿ. ಹಂಗೆ ಮಸ್ತ್ ಅಂದ್ರೆ ಮಸ್ತ್ ರೆಡಿ ಆಗೈತೆ ರೀ. ಸೊ ಹಂಗಾರೆ ಅದಕ್ಕೆಲ್ಲ ಏನೇನು ಬೇಕು ರೀ ಅಂತ ತಿಳಿಸ್ಕೊಡ್ತೇನೆ ರೀ. ನಾನಿಲ್ಲಿ ನಿಮ್ಗೆ ತೋರ್ಸಾಕತ್ತೀನಿ ಯಾವ್ಯಾವ ಐಟಮ್ಸ್ ಬೇಕು ಅದಕ್ಕೆ ವೆಜ್ಗೆ ಅಂತ. ಸೊ ಇದೆಲ್ಲ ಐಟಮ್ಸ್ನ ತೊಗೊಂಬಿಟ್ಟು 10 ನಿಮಿಷದಾಗ ವೆಜ್ ರೋಲ್ ಮಾಡೋದು ಹೆಂಗೆ ಅಂತಂದು ತಿಳಿಸ್ಕೊಡ್ತೇನೆ ರೀ. ಫಸ್ಟ್ ನೀವು ಉದ್ದುದ್ದಾಗ ಉಳ್ಳಾಗಡ್ಡಿ ಹೆಚ್ಕೊಂಡು ಇಟ್ಕೋರಿ, ಹಂಗೆ ಸಣ್ಣಗೆ ಗಜ್ರಿ ಹೆಚ್ಕೊಂಡು ಇಟ್ಕೋರಿ, ಮತ್ತು ಕ್ಯಾಬೇಜ್ ಹೆಚ್ಕೊಂಡು ಇಟ್ಕೋರಿ, ಹಂಗೆ ಕ್ಯಾಪ್ಸಿಕಮ್ ಹೆಚ್ಕೊಂಡು ಇಟ್ಕೋರಿ, ಮತ್ತು ರೀ ಟೊಮ್ಯಾಟೊ ಹೆಚ್ಕೊಂಡು ಇಟ್ಕೋರಿ. ಅದಾದಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ರೀ, ಆಮೇಲೆ ಅರಿಶಿನ ಪುಡಿ ರೀ, ಮತ್ತು ಟೊಮ್ಯಾಟೊ ಕೆಚಪ್ ರೀ, ಮತ್ತು ನಾನಿಲ್ಲಿ ಯೂಸ್ ಮಾಡ್ತಾ ಇರೋದು ಕಾಟ್ವಾ ಗರಂ ಮಸಾಲಾನ. ಅದು ತುಂಬ ಟೇಸ್ಟಿ ಬರ್ತೈತೆ ರೀ. ಹಾಗಾಗಿ ನಾನು ಆಲ್ಮೋಸ್ಟ್ ಯೂಸ್ ಮಾಡೋದೆ ಕಾಟ್ವಾ ಗರಂ ಮಸಾಲ. ಅದಾದಮೇಲೆ ಮತ್ತು ಮಯೋನಾಸ್ ತೊಗೊಂಡಿದ್ದೀನಿ ರೀ. ಅದಾದಮೇಲೆ ಸ್ವಲ್ಪ ಚಾಟ್ ಮಸಾಲ ತೊಗೊಂಡೇನಿ ರೀ. ಸೊ ಇವೆಲ್ಲ ತೊಗೊಂಬಿಟ್ಟು ಹೆಂಗೆ ಮಾಡೋದಂತ ತಿಳಿಸ್ಕೊಡ್ತೇನೆ ರೀ. ಬರ್ರೆಲ್ಲ ಮೊದಲು ನಾನು ಒಂದು ಬಾಣಲಿ ಇಟ್ಕೊಂಡು ಕಾಯಕ್ಕಿಟ್ಟಿದ್ದೆ ರೀ. ಬಾಣಲಿನ ಕಾಯಕ್ಕಿಟ್ಮೇಲೆ ಅದಕ್ಕೆ ಸ್ವಲ್ಪ 2-3 ಚಮಚೆ ಎಣ್ಣೆ ಹಾಕಾಕತ್ತೇನೆ ರೀ. ಎಣ್ಣೆ ಮಸ್ತ್ ಅಂದ್ರೆ ಮಸ್ತ್ ಕಾಯಕ್ಕೆ ಬಿಡ್ಬೇಕು ರೀ. ಹಂಗಂತ ಜೋರು ಇಟ್ಕೋಬೇಡ್ರಿ. ಗ್ಯಾಸ್ನ ಸ್ವಲ್ಪ ಲೋ ಫ್ಲೇಮಲ್ಲೇ ಇಟ್ಕೊಂಡ್ಬಿಟ್ಟು ರೆಡಿ ಮಾಡ್ಕೊಳ್ರಿ. ಸೊ ಎಣ್ಣೆ ಕಾದ್ಮೇಲೆ ನಾನು ಕಟ್ ಮಾಡಿರುವಂಥ ಉಳ್ಳಾಗಡ್ಡಿನ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊತೇನೆ ರೀ. ಸಣ್ಣದಾಗಿ ಹೆಚ್ಕೋಬೇಡ್ರಿ. ಸಣ್ಣದಾಗಿ ಹೆಚ್ಕೊಂಡ್ರೆ ನಾವು ಏನಾದರೂ ವೆಜ್ ರೋಲ್ ತಿನ್ನಕತ್ತ ಮುಂದೆ ಅದು ಸ್ವಲ್ಪ ಕೆಳಗಡೆ ಬೀಳುತ್ತೆ ಪಲ್ಯ ಅಂತ ನಾನು ಸಣ್ಣದಾಗಿ ಹೆಚ್ಕೊಂಡಿಲ್ಲ. ಹಾಗಾಗಿ ಉದ್ದುದಕ್ಕೆ ಹೆಚ್ಕೊಂಡಿಲ್ರಿ. ನೀವು ಸಹ ಹಿಂಗೆ ಹೆಚ್ಕೊಳ್ರಿ, ಉದ್ದುದಕ್ಕೆ ಸಣ್ಣದಾಗಿ ಹೆಚ್ಕೋಬೇಡ್ರಿ. ಅದಾದಮೇಲೆ ಸ್ವಲ್ಪ ಫ್ರೈ ಆಗಿಂದ ಸ್ವಲ್ಪ ಡೊಣ್ ಮೆಣಸಿನ್ಕಾಯಿ ಹಾಕೊಳ್ಳೋದೇನು ರೀ. ಸೊ ಅದನ್ನು ಹಾಕ್ಕೊಂಡ್ಮೇಲೆ ಸ್ವಲ್ಪ ಫ್ರೈ ಮಾಡ್ಕೊಳ್ರಿ. ಅದಾದಮೇಲೆ ಸ್ವಲ್ಪ ಕ್ಯಾಬೇಜ್ ಹಾಕ್ಕೊಳ್ರಿ. ಹೆಚ್ಚಿರುವಂಥದ್ದೆಲ್ಲ ಕ್ಯಾಬೇಜ್ನ ಹಾಕ್ಕೊಂಡ್ಬಿಟ್ಟು ಅದನ್ನು ಸಹ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ್ರಿ. ಸೊ ಈ ರೀತಿ ಮೇಲೆ ಕೆಳಗೆ ಎಲ್ಲ ಚೆಂದಾಗೆ ಫ್ರೈ ಆಗ್ಬೇಕು ರೀ. ಅದು ನೋಡಾಕತ್ತಿರ್ಬೋದು ನೀವು. ಮಸ್ತ್ ಅಂದ್ರೆ ಮಸ್ತ್ ರೆಡಿ ಆಗಾಕತ್ತೈತೆ ರೀ. ಸೊ ಅದು ಸ್ವಲ್ಪ ಫ್ರೈ ಆದಮೇಲೆ ಮತ್ತೆ ತುರ್ಕೊಂಡಿರುವಂಥ ಗಜ್ರಿನ ಹಾಕ್ಕೊಳ್ರಿ. ಹಾಕ್ಕೊಂಡು ಮತ್ತೆ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ರಿ. ಸೊ ಈ ರೀತಿ ಫ್ರೈ ಆಗ್ಬೇಕು ರೀ. ಸ್ವಲ್ಪ ತುಂಬ ಹೈ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಫ್ರೈ ಮಾಡ್ಕೊಳ್ಳೋಕೆ ಹೋಗಬೇಡ್ರಿ. ಯಾಕಂದ್ರೆ ಒತ್ತುವಂಥ ಚಾನ್ಸಸ್ಸು ಸಹ ಇರುತ್ತೆ. ಹಾಗಾಗಿ ಸ್ವಲ್ಪ ಲೋ ಫ್ಲೇಮಾಗ ಇಟ್ಕೊಂಡು ಗ್ಯಾಸ್ನ ಫ್ರೈ ಮಾಡ್ಕೊಳ್ರಿ. ಸೊ ಈ ರೀತಿ ಫ್ರೈ ಆದಮೇಲೆ ಇದಕ್ಕೆ ನಾವು ಮತ್ತೆ ಏನು ಆ್ಯಡ್ ಮಾಡಬೇಕು ಅಂದರೆ ಸ್ವಲ್ಪ ಟೊಮ್ಯಾಟೊನ ಹೆಚ್ಕೊಂಡಿದ್ವಲ್ಲ ರೀ, ಅದನ್ನು ಲಾಸ್ಟಿಗೆ ಹಾಕ್ಕೊಳ್ರಿ. ಯಾಕಂದರೆ ಅದು ಸಾಫ್ಟ್ ಆಗೋದಕ್ಕೆ ಲಾಸ್ಟಿಗೆ ಚಲೋ ಆಗುತ್ತೆ ರೀ. ಹಾಗಾಗಿ ಸ್ವಲ್ಪ ಲಾಸ್ಟಿಗೆ ನೀವು ಟೊಮ್ಯಾಟೊನ ಹಾಕ್ಕೊಳ್ರಿ. ನಿಮ್ಮ ಹತ್ರ ಯಾವುದೇ ಥರದ್ದು ಮತ್ತು ಬೇರೆ ಏನಾದರೂ ವೆಜಿಟೇಬಲ್ಸ್ ಇದ್ದರೆ ನೀವು ಆ್ಯಡ್ ಮಾಡ್ಕೋಬೋದು. ಬಟ್ ನಾವು ಇಷ್ಟೇ ಆ್ಯಡ್ ಮಾಡಿದ್ದೀವಿ ಅಂತ ನೀವು ಸಹ ಅಷ್ಟೇ ಆ್ಯಡ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ನಿಮ್ಗೆ ಯಾವ್ದು ಜಾಸ್ತಿ ಇಷ್ಟ ಆಗುತ್ತೋ ವೆಜಿಟೇಬಲ್ಸ್ ಅವನು ಸಹ ಆ್ಯಡ್ ಮಾಡ್ಕೊಳ್ರಿ. ಅದಾದಮೇಲೆ ನಾನು ನಿಮಗೆ ತೋರಿಸಿರುವಂಥ ಎಲ್ಲ ಮಸಾಲೆ ಪದಾರ್ಥಗಳನ್ನು ಹಾಕಿ ಫ್ರೈ ಮಾಡ್ಕೊಳ್ಳೋಣ ರೀ.
ಇವಾಗ ವೆಜ್ ರೋಲ್ಗೆ ಪಲ್ಯ ರೆಡಿ ಆತ್ರಿ. ಹಂಗಾರೆ ಬನ್ರಲ್ಲ ಮತ್ತು ವೆಜ್ ರೋಲ್ ಹೆಂಗೆ ಮಾಡೋದಂತಂದು ತಿಳಿಸ್ಕೊಡ್ತೇನೆ ರೀ. ಸೊ ಇಲ್ಲಿ ವೆಜ್ ರೋಲ್ಗೆ ಪಲ್ಯನೂ ರೆಡಿ ಆಗೈತಿ ಮತ್ತು ನಾ ಮೊದಲ ಚಪಾತಿನೂ ಸಹ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೆ ರೀ. ನೀವು ಬೇಕಂದರೆ ಬರೀ ಗೋಧಿ ಹಿಟ್ಟಿನ ಚಪಾತಿ ಸಹ ಮಾಡ್ಕೋಬೋದು. ಇಲ್ಲಪ್ಪ ಸ್ವಲ್ಪ ವೈಟಾಗಿ ಬರಲಿ ಅಂದರೆ ಸ್ವಲ್ಪ ಮೈದಾನೂ ಸಹ ಮಿಕ್ಸ್ ಮಾಡ್ಕೋಬೋದು ರೀ. ನಾನಿಲ್ಲಿ ಬರೀ ಗೋಧಿ ಹಿಟ್ಟನ್ನು ಮಾತ್ರ ಚಪಾತಿನ ಮಾಡಾಕತ್ತೇನೆ ರೀ. ಸೊ ಹಾಗಾಗಿ ಚಪಾತಿ ರೆಡಿ ಆದ್ದು ಅದ್ರ ಮೇಲೆ ನಾನು ವೆಜ್ ರೋಲ್ಗೆ ಏನು ಪಲ್ಯ ರೆಡಿ ಮಾಡ್ಕೊಂಡಿದ್ನೋ ಅದನ್ನು ಹಾಕ್ಕೊಂಡೇನಿ ರೀ. ಅದಾದಮೇಲೆ ಸ್ವಲ್ಪ ಕುಕುಂಬರ್ದು ಅಂದರೆ ಸೌತೆಕಾಯಿದು ಸ್ಲೈಸ್ ಹಾಕ್ಕೊಂಡೆ ಮತ್ತು ಟೊಮ್ಯಾಟೊ ಸ್ಲೈಸ್ ಹಾಕ್ಕೊಂಡೆ ರೀ ಮತ್ತು ಉಳ್ಳಾಗಡ್ಡಿ ಸ್ಲೈಸ್ನು ಹಾಕ್ಕೊಂಡೆ ರೀ. ಅದೆಲ್ಲ ಹಾಕ್ಕೊಂಡ್ಮೇಲೆ ಸ್ವಲ್ಪ ಚಾಟ್ ಮಸಾಲ ಉದುರ್ಸಾಕತ್ತೇನೆ ರೀ ಮೇಲೆ. ಚಾಟ್ ಮಸಾಲ ಉದುರ್ಸಿದ ಮೇಲೆ ಟೊಮ್ಯಾಟೊ ಕೆಚಪ್ನ ಹಾಕ್ಕೊಳ್ರಿ. ನೀವು ಬೇಕಂದ್ರೆ ಕೆಚಪ್ನ ಚಪಾತಿಗೂ ಹಚ್ಕೊಂಡು ಮೇಲೆ ಪಲ್ಯ ಇಟ್ಬಿಟ್ಟು ರೋಲ್ನ ರೆಡಿ ಮಾಡ್ಕೋಬೋದು. ಬಟ್ ನಮ್ಮ ಮಕ್ಕಳಿಗೆ ಆ ರೀತಿ ಇಷ್ಟ ಆಗಲ್ಲ ಅಂದ್ಬಿಟ್ಟು ನಾನು ಈ ರೀತಿ ಮಾಡಿ ತೋರ್ಸಾತೀನಿ ರೀ. ಸೊ ಟೊಮೆಟೊ ಕೆಚಪ್ ಹಾಕ್ಕೊಂಡ್ಮೇಲೆ ಮಯೋನೈಸ್ ಹಾಕ್ಕೊಳ್ರಿ. ಮಯೋನೈಸ್ ಹಾಕ್ಕೊಂಡ್ಮೇಲೆ ಈ ರೀತಿ ರೋಲ್ ಮಾಡಿಕೊಂಡು, ಇದು ನಿಮಗೆ ಮೆತ್ತಗೇ ಬೇಕು ಅಂದರೆ ಹಾಗೆ ತಿನ್ಬೋದು. ಸ್ವಲ್ಪ ರೋಸ್ಟಾಗಿ ಚೆನ್ನಾಗಿ ಬೇಕು ಅಂದರೆ ಮತ್ತೆ ನೀವು ಈ ರೀತಿ ಪಲ್ಯ ಎಲ್ಲ ಹಾಕ್ಕೊಂಡ್ಮೇಲೆ ಮತ್ತು ನೀವು ಸ್ವಲ್ಪ ಬಿಸಿ ಮಾಡ್ಕೋಬೋದು ರೀ ಹಂಚ ಮೇಲೆ. ಸೊ ಈ ರೀತಿ ಮತ್ತೆ ನೀವು ಸ್ವಲ್ಪ ಬಿಸಿ ಮಾಡ್ಕೊಳ್ರಿ. ನೋಡ್ತಿರ್ಬೋದು ಎಷ್ಟು ಮಸ್ತ್ ಅಂದ್ರೆ ಮಸ್ತ್ ಕ್ರಿಸ್ಪಿಯಾಗಿರುತ್ತೆ ಮತ್ತು ರೋಸ್ಟ್ ಚೆನ್ನಾಗಾಯಿತು ಅಂದರೆ ತಿನ್ನೋದಕ್ಕೂ ಸಹ ಟೇಸ್ಟಿ ಚೆನ್ನಾಗಿ ಬರುತ್ತೆ ರೀ. ಹಾಗಾಗಿ ಮಸ್ತಾಗಿ ಆ ರೀತಿ ಎಲ್ಲ ರೋಸ್ಟ್ ಮಾಡಿಕೊಂಡು ಈ ರೀತಿ ಕಟ್ ಮಾಡಿಕೊಂಡು ಮೇಲ್ಗಡೆ ನೀವು ಟೊಮ್ಯಾಟೊ ಕೆಚಪ್ ಹಾಕ್ಕೊಂಡು ತಿನ್ಬೋದು ರೀ. ನೋಡಿದ್ರಲ್ಲ ಹೆಂಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ. ಮತ್ತೆ ಹೊಸ ರೆಸಿಪಿಯೊಂದಿಗೆ ಬರ್ತೇನೆ ರೀ. ಅಲ್ಲಿವರೆಗೂ ನನ್ನ ಚಾನಲ್ನ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾಯಿರಿ. ಎಲ್ಲರಿಗೂ ನಮಸ್ಕಾರ ರೀ.